ಭಾಳ ಒಳ್ಳೆಯ ಕಾರ್ಯಕ್ರಮ ಆಗಿದೆ. ವಿಜಯನಗರ ಜಿಲ್ಲೆ ಅಥವಾ ಇಡೀ ಈ ಕೇಂದ್ರ ಸರ್ಕಾರ ಭಾಳಷ್ಟು ಸಾಮಾನ್ಯ ಜನರಿಗೆ ತೊಂದರೆಯನ್ನು ಕೊಡ್ತಾ ಇದೆ. ಎಲ್ಲ ಬೆಲೆಗಳನ್ನು ಏರಿಸೋದ್ರ ಜೊತೆಗೆ ನಾಗರಿಕರಿಗೆ ಬರೆಯನ್ನು ಎಳೆಯತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಈ ರೀತಿ ಬೆಲೆ ಏರಿಕೆ ಅಥವಾ ಅಭಾವ, ಸಿಲಿಂಡರ್ನ ಅಭಾವ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ರಾಜ್ಯಗಳಲ್ಲಿ ಮಾತ್ರ ಈ ರೀತಿ ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಕ್ಕಂಥದ್ದು ಸರಿಯಲ್ಲ. ಇದು ಪ್ರತಿಯೊಬ್ಬ ದೇಶದ ನಾಗರಿಕನ ಸಹಿತ ನೆಮ್ಮದಿಯ ಬದುಕನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರಧಾನಿಯವರ ಆದ್ಯ ಕರ್ತವ್ಯ ಆಗಬೇಕಾಗಿತ್ತು. ಆದರೆ ಪ್ರಧಾನಿಯವರು ಯಾಕೆ ಈ ರೀತಿ ದೇಶದ ನಾಗರಿಕರಿಗೆ ತಾರತಮ್ಯ ಭೇದ ಭಾವ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅದು ಸರಿಯಲ್ಲ, ಸಮಂಜಸ ಅಲ್ಲ. ಹಾಗಾಗಿ ಪ್ರಧಾನಮಂತ್ರಿಗಳು ದಯವಿಟ್ಟು ನಾಗರಿಕರ ಮೂಲಭೂತ ಸೌಲಭ್ಯಗಳನ್ನು ಯಾವುದೇ ಕಾರಣಕ್ಕೂ ಬೆಲೆಯನ್ನು ಏರಿಸದೆ ಪ್ರತಿಯೊಬ್ಬ ನಾಗರಿಕರಿಗೂ ದೊರಕುವಂಥ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳು ಕೈಗೆಟಕುವಂಥ ನಿಟ್ಟಿನಲ್ಲಿ ಅವರು ಕ್ರಮಗಳನ್ನು ಕೈಗೊಳ್ಳಬೇಕಂತಕ್ಕಂಥದ್ದು ಈ ಬೇಡಿಕೆಯನ್ನು ಇಟ್ಕೊಂಡು ಈ ಶಕ್ತಿ ಅಭಿಯಾನ ಮಾಡ್ತಕ್ಕಂಥ ನಿಜವಾಗ್ಲೂ ಶ್ಲಾಘನೀಯ ಅಂದರೂ ಸಹಿತ ತಪ್ಪಾಗಲಿಲ್ಲ. ಹಾಗಾಗಿ ಎಲ್ಲ ಇಡೀ ದೇಶವಾಸಿಗಳು, ನಾಗರಿಕರು, ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕರು ನಾವು ಅವರಿಗೆ ಶಕ್ತಿಯಾಗಿ ನಾವು ಸಹಿತ ನಿಲ್ತೇವೆ, ಅವರಿಗೆ ಸಪೋರ್ಟನ್ನು ಮಾಡ್ತೇವೆ. ಈ ಅಭಿಯಾನಕ್ಕೆ ಜಯವಾಗಲಿ ಅಂತ ಒಂದು ಶುಭಾಶಯವನ್ನು ಸಹಿತ ಕೋರ್ತೇವೆ. ನಡೆಸಿದ ಮೊದಲ ಮಾತು ಕಲಿಸಿದ ಅವಳ ಮಾತೇ ವೇದ. ಬೆಂಕಿ ಜೊತೆಗೆ ಪಳಗಿದ ಹಠವ ಹೊತ್ತು